ನಮಸ್ಕಾರ. ಮತ್ತೊಂದು ನಿವೇಶನ ತಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ನಾನಿವತ್ತಿರೋದು ವೀಕ್ಷಕರೇ ಮೈಸೂರು ಹೊಸ ಆರ್ ಟಿ ನಗರ. ಗಮನಿಸಬೇಕಾಗಿರುವಂಥ ವಿಷಯ, ಹೊಸ ಆರ್ ಟಿ ನಗರ ಪಕ್ಕದಲ್ಲೇ ಇರುವಂತಹ ಮೂಡ ಅನುಮೋದಿತ ಖಾಸಗಿ ಬಡಾವಣೆ ಒಳಗೆ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇರುವಂತಹ ಈ ಖಾಲಿ ನಿವೇಶನ 30-40 ಸ್ಕ್ವೇರ್ ಫೀಟ್ ಇರುವಂತಹ ಈಸ್ಟ್ ಫೇಸಿಂಗ್ ಸೈಟ್. ಇದು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ, ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮೂಡಾ ಖಾತಾ, ಮೂಡಾ ಕಂದಾಯ ಮತ್ತು ಈ ಲೇಔಟ್ ಮೂಡಾ ಪ್ಲ್ಯಾನ್ ಅಪ್ರೂವಲ್ ಇರುವಂಥದ್ದು. ಮತ್ತು ಭಾಳಷ್ಟು ಜನ ನನ್ನ ಕೇಳ್ತೀರಿ, ನೀವು ವಿಡಿಯೋ ಮಾಡ್ತಾ ಇದ್ದಾಗ ಸೈಟ್ ತೋರಿಸ್ತೀರಿ, ಅದ್ರ ಬಗ್ಗೆ ಹೇಳ್ತೀರಾ, ಸುತ್ತಮುತ್ತ ಹೇಗಿದೆ, ವಾಸಕ್ಕೆ ಯೋಗ್ಯವಾಗಿರುವಂಥ ಜಾಗನ, ಮನೆಗಳಿದೆಯಾ, ಇಲ್ಲಿ ನಿವೇಶನಗಳು ಬಂಡವಾಳ ಹೂಡಿದ್ರೆ ನಾವು ಇಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತಾ, ಮತ್ತು ನಾವು ಮನೆ ಕಟ್ಕೊಂಡು ವಾಸ ಇರಬಹುದಾ ಅಂತ ನೋಡಿ. ಅದಕ್ಕೋಸ್ಕರನೇ ನಿಮಗೆ ತೋರಿಸ್ತೀನಿ. ಇದ್ರ ಮುಂಭಾಗದಲ್ಲಿರುವಂತಹ ಮನೆ, ಅದ್ರ ಇನ್ನೊಂದು ಮನೆ ಮತ್ತು ಅದರ ಪಕ್ಕದಲ್ಲಿರುವಂತಹ ಮನೆಗಳನ್ನ ನೀವು ನೋಡ್ಬೋದು. ಸರೌಂಡೆಡ್ಲಿ ಇದ್ರ ಹಿಂಭಾಗದಲ್ಲೂ ನೋಡಿ ಬಹಳಷ್ಟು ಮನೆಗಳು ಕಟ್ಕೊಂಡು ಇಲ್ಲಿ ವಾಸ ಇರುವಂತಹ ಲೊಕೇಶನ್ ಇದು. ಅಂದರೆ ನೀವು ಇಲ್ಲಿ ಮನೆ ಕಟ್ಕೊಂಡು ವಾಸ ಇರ್ಬೋದು, ಒಂದು ವಿಚಾರ. ಎರಡನೇ ವಿಚಾರ, ಬಂಡವಾಳ ಮನೆ ಮೇಲೆ ಬಂಡವಾಳ ಹೂಡೋರಿಗೆ, ಅಂದರೆ ಸೈಟ್ಗಳ ಮೇಲೆ ಬಂಡವಾಳ ಹೂಡಿ ಮುಂಬರುವ ದಿನಗಳಲ್ಲಿ ನಾವು ಅದರ ಬಂಡವಾಳ ಹೂಡಿರೋದ್ರಿಂದ ಅದರಿಂದ ನಮಗೆ ರಿಟರ್ನ್ಸ್ ಬರಬೇಕು, ಪ್ರಾಫಿಟ್ ಆಗಬೇಕು ಅಂತವ್ರಿಗೂ ಸಹ ಖಂಡಿತವಾಗ್ಲೂ ದಿಸ್ ಈಸ್ಟ್ ಫೇಸಿಂಗ್ ಸೈಟ್ 30-40. ಇನ್ನೊಂದು ವಿಚಾರ, ಸುಪ್ರೀತ್, ನೀವು ಸ್ವಲ್ಪ ನಮಗೆ ಈ ಮನೆಗಳನ್ನು ಕಟ್ಟಿದ್ರೆ, ಸೈಟ್ ತೊಗೊಂಡು ಮನೆ ಸಿಂಗಲ್ ಫ್ಲೋರ್ ಒಂದು ಮನೆ ಕಟ್ಟಿದ್ರೆ ನಮಗೆ ಒಂದು 70 lakhs ಒಳಗೆ ಅಥವಾ 80 lakhs ಒಳಗೆ ಒಂದು 2 bedroom ಸಿಂಗಲ್ ಫ್ಲೋರ್ ಮನೆ ಸಾಕು, ಯಾಕೆ ಮೈಸೂರಲ್ಲಿ ಚೆನ್ನಾಗಿರೋ ಏರಿಯಾಗಳಲ್ಲಿ ಈ ಥರ ಮನೆಗಳು ಸಿಗ್ತಾ ಇಲ್ಲ ಅಂತ ಬಹಳಷ್ಟು ಜನ ಕೇಳ್ತೀರಿ. ನೋಡಿ, ಅದಕ್ಕೆ ಅಂತಲೇ ನಾನು ಮಾಡ್ತಾ ಇರುವಂತಹ ವಿಡಿಯೋ ಇದು. ಸೇ ಅಬೌಟ್ ಅರೌಂಡ್ 85 lakhs ನಿಮ್ಮ ಹತ್ರ ಇದ್ದರೆ ಸೈಟ್ ಪ್ಲಸ್ ಒಂದು ಸಿಂಗಲ್ ಫ್ಲೋರ್ ಮನೆ ಇಲ್ಲಿ ನೀವು ಕಟ್ಕೊಳ್ಳಬಹುದು. ಓಕೆ, ನೆಕ್ಸ್ಟು ಮೈಸೂರು ಸಿಟಿ ಸೆಂಟ್ರಿಂದ ಈ ಜಾಗಕ್ಕೆ ಆ ನ್ಯೂ ಆರ್ ಟಿ ನಗರ ಪಕ್ಕದಲ್ಲಿರುವಂತಹ ಈ ಖಾಸಗಿ ಬಡಾವಣೆ ಬಹಳ ಚೆನ್ನಾಗಿದೆ. ಬಹಳ ಲೇಔಟ್ ಮಾಡೋದೊಂದು ವಿಚಾರ, ಅದನ್ನು ಮೇಂಟೈನ್ ಮಾಡೋದು ಅಂದರೆ ಓವರ್ ಎ ಪೀರಿಯಡ್ ಆಫ್ ಟೈಮ್. ಅಂದರೆ ಈ ಲೇಔಟ್ ಮಾಡಿ ಸರಿಸುಮಾರು 10-12 ವರ್ಷ ಹಳೆಯ ಲೇಔಟ್ ಇದು. ಇದನ್ನು ಬಹಳ ಚೆನ್ನಾಗಿ ನಿರ್ವಹಿಸಿದ್ದಾರೆ, ಅಂದರೆ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನಿವಾಸಿಗಳಿರ್ಬೋದು ಅಥವಾ ಡೆವಲಪರ್ ಇರ್ಬೋದು ಅಥವಾ ಇಲ್ಲಿರುವಂತಹ ನಿವೇಶನದಾರರು ಮತ್ತು ಮನೆ ಕಟ್ಕೊಂಡಿರೋರು ಇಲ್ಲ ಏನೋ ಒಂದು ಯೂನಿಟ್ ಥರ ಮಾಡ್ಕೊಂಡಿದ್ದನ್ನು ಮೇಂಟೈನ್ ಮಾಡೋದ್ರ ಅಷ್ಟೇ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮೈಸೂರು ಮಧ್ಯಭಾಗದಿಂದ ಸರಿಸುಮಾರು ಇಲ್ಲಿಗೆ 11 ಕಿಲೋಮೀಟರ್ಸ್, 11 ಕಿಲೋಮೀಟರ್ ಆಗುತ್ತೆ. ಮೈಸೂರು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಜ ರೋಡ್ ರಸ್ತೆ ಇಲ್ಲಿಂದ ಇಲ್ಲಿಗೆ ಎಲ್ಲಿ ಬರುತ್ತೆ ಅಂತಂದರೆ, ನೀವು ಆಂದೋಲನ ಸರ್ಕಲ್ ಆಗುತ್ತೆ, ಅದಾದ ನಂತರ ದಟ್ಟಗಳ್ಳಿ ಇದೆ, ಅದಾದ ನಂತರ ನಿಮಗೆ ಹೊಸ ಆರ್ ಟಿ ನಗರ ಸಿಗುತ್ತೆ. ಆರ್ ಟಿ ನಗರಕ್ಕೆ ಹೊಂದಿಕೊಂಡಿರುವಂತೆ, ಅಂದರೆ ನೀವು ಯೂನಿವರ್ಸಿಟಿ ಲೇಔಟ್ ಅಥವಾ ವಿಶ್ವವಿದ್ಯಾನಿಲಯ ಬಡಾವಣೆ, ನೌಕರರ ಬಡಾವಣೆಗೆ ಹೋಗೋಕ್ಕೂ ಮುಂಚೆ ಬಲಭಾಗದಲ್ಲಿರುವಂತಹ ಈ ಆರ್ ಟಿ ನಗರಕ್ಕೆ ಹೊಂದಿಕೊಂಡಿರುವಂತಹ ಈ ಖಾಸಗಿ ಬಡಾವಣೆಯಲ್ಲಿ ಖಾಲಿ ಸೈಟು ನಿಮಗೋಸ್ಕರ ಕಾದಿದೆ. ಇದನ್ನು ಕೊಳ್ಳಲು ಆಸಕ್ತರು ಕೆಳಕಂಡ ದೂರವಾಣಿ ಸಂಖ್ಯೆನ ಸಂಪರ್ಕಿಸಿ, ವಾಟ್ಸ್ಯಾಪ್ ಮಾಡಿ, ನಾನು ಸಿಗ್ತೀನಿ. ಈ ಥರ ಇಂಟ್ರೆಸ್ಟ್ ವೀಡಿಯೋಗಳನ್ನ ತೊಗೊಂಡು ಮೈಸೂರಿಂದ ನಾನು ಸುಪ್ರೀತ್ ನಿಮ್ಮ ಮುಂದೆ ಇನ್ನೊಮ್ಮೆ ಹಾಜರಾಗ್ತೀನಿ ಸ್ನೇಹಿತರೆ. ಅಲ್ಲಿ ತನಕ ಬಾಯ್.